ಗೌರವವನ್ನು ಸಲ್ಲಿಸಬೇಕಂತ ಇವತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಅತ್ಯಂತ ಸಂತೋಷವನ್ನು ಉಂಟುಮಾಡಿದೆ. ಯಾಕೆಂದರೆ ಇವತ್ತು ಹೆಣ್ಮಕ್ಳನ್ನ ಬೆಂಬಲಿಸೋರು ತುಂಬ ಕಡಿಮೆ, ಬೆರಳಿಗೆ ಅಷ್ಟೇ ಸಿಗ್ತಾರೆ. ಅಂಥದ್ರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ, ಅದು ನನ್ನ ಮೆಚ್ಚಿನ CM ಸಿದ್ದರಾಮಯ್ಯ ಅವರ ಜಿಲ್ಲೆ, ಆ ಜಿಲ್ಲೆನಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಣುಗಣ್ಣ ವಿಶ್ವಕರ್ಮ ಅವರು ಒಂದು ನಮ್ಮ ಸಮುದಾಯಕ್ಕೆ ಒಂದು ಏನು ದಾರಿದೀಪ ಅಂತ ನಾನು ಭಾವಿಸಿದ್ದೀನಿ. ಅವರು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿ ತುಂಬ ಸಂತೋಷ. ಇವತ್ತು ನೋಡಿ, ಇವತ್ತು ಪೌರ ಕಾರ್ಮಿಕರು, ಡಾಕ್ಟರ್ ಕೆಲಸ ಮಾಡ್ತಿರುವಂಥ, ನರ್ಸ್ ಕೆಲಸ ಮಾಡ್ತಿರುವಂಥವ್ರು, ಆಮೇಲೆ ಒಂದು ತಾಯಿ ಬಂದಿದ್ದರು, ಒಂದು 300ರಿಂದ ಅತಿ ಹೆಚ್ಚು ಹೆರಿಗೆಯನ್ನು ಮಾಡಿಸಿರುವಂತಹ ಮಹಾತಾಯಿ, ಜನ್ಮ ಕೊಟ್ಟಿರುವಂತಹ ಮಹಾತಾಯಿ, ಅವರನ್ನೆಲ್ಲ ಗುರುತಿಸಿ ನೋಡಿ, ಎಲೆಮರಿಕಾಯಿಗೆ ಹೆಣ್ಮಕ್ಳುಗಳ ಸೇವೆ ಕೊಡ್ತೀವಿ, ಅವ್ರನ್ನ ಗುರುತಿಸಿ ಅವ್ರನ್ನ ಎಲ್ಲರೂ ತಗೊಂಡ್ಬಂದು ನಿಮ್ಮಲ್ಲಿ ಇನ್ನೂ ಏನೋ ಒಂದಿದೆ ಬನ್ನಿ ನೀವು ಮುಂದೆ ಅಂತ ತರೋದಿಲ್ಲ. ಅದ್ಭುತವಾದಂಥ ಕೆಲಸ ಇವತ್ತು ನಮ್ಮ ಸಮುದಾಯ ಮಾಡಿದೆ. ಅದಕ್ಕೆ ನಾನು ಶ್ಲಾಘನೆ. ಮೇಡಮ್, ನಿಮ್ಮ ಸಮುದಾಯ ಅಭಿವೃದ್ಧಿಗೆ ಏನಾದರೂ CMಗೆ ಬೇಡಿಕೆ ಏನಾದರೂ ಹೇಳ್ತೀರಾ? ನೋಡಿ, ನಮ್ಮ ಸಮುದಾಯದಲ್ಲಿ ಅಭಿವೃದ್ಧಿ ನಿಗಮವನ್ನು ಆಲ್ರೆಡಿ ಮಾಡಿದ್ದಾರೆ, ಸರ್ಕಾರ ಇದೆ. ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಜವಾಬ್ದಾರಿ ಏನಿತ್ತು ಅದನ್ನು ಅಧ್ಯಕ್ಷರು ನಿಭಾಯಿಸಬೇಕು. ನಾವೆಲ್ಲ ಸ್ವಲ್ಪ ಪುಷ್ ಮಾಡಿ ನಿಭಾಯಿಸಬೇಕು ಅನ್ನೋ ಮನಸ್ಸನ್ನು ಮಾಡಿದ್ದೀವಿ. ಯಾಕೆಂದರೆ ಹಿಂದುಳಿದ ವರ್ಗ ಸಮುದಾಯ ನಾವು ಹಿಂದೆ ಉಳಿಬಾರ್ದು, ಮುಂದೆ ಅದು ಮುಂದೆ ಬರಬೇಕು ಅನ್ನೋ ಭಾವನೆಗಳನ್ನ ಇಟ್ಕೊಂಡು ನಾವು ಇವತ್ತು ಸಂಘಟನೆಯಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ, ಬಂದಿದ್ದೀವಿ ಕೂಡ. ಅದಕ್ಕೆ ಉದಾಹರಣೆಗಳು ನಮ್ಮ ಮೈಸೂರು ಜಿಲ್ಲೆ ತಾಲೂಕು ಮಟ್ಟದ ಹೆಣ್ಣುಮಕ್ಕಳು ತುಂಬ ಜನ ಇದ್ದಾರೆ. ಇವತ್ತು ಪ್ರಪ್ರಥಮ ಬಾರಿಗೆ ಮೈಸೂರು ಜಿಲ್ಲಾ ವಿಶ್ವಕರ್ಮ ಯುವಜಾಗೃತಿ ವೇದಿಕೆ ವತಿಯಿಂದ ನಾವು ಒಂದು ಈ ಕಾರ್ಯಕ್ರಮವನ್ನು, ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು 8ನೇ ತಾರೀಕು ಏನು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದರ ಪ್ರಯುಕ್ತ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಭೂತರಾಗಿದ್ದೀವಿ ಅಂತೇಳಿ ನಾನು ಭಾವಿಸ್ತೇನೆ. ಅದು ಮಾನ್ಯ ಶಾಸಕರು, ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ ಅವರು ಉದ್ಘಾಟನೆಯನ್ನು ಮಾಡಿ ಕಾರಣಾಂತರಗಳಿಂದ ತಿಳಿದ್ರು. ಅವರು ಕೂಡ ಒಂದು 10-15 ಹೆಣ್ಮಕ್ಳುಗಳಿಗೆ ಸನ್ಮಾನವನ್ನು ಮಾಡಿ ತಿಳಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿರವರು, ನಮ್ಮ KPCC ಹಿಂದುಳಿದವರುಗಳ ರಾಜ್ಯ ಉಪಾಧ್ಯಕ್ಷರು ವಹಿಸಿಕೊಂಡಿದ್ದರು. ಆ ದಿಕ್ಕಿನಲ್ಲಿ ಇವತ್ತು ಮೈಸೂರಿನ ಸರ್ವ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಮುದಾಯದ, ಜಾತ್ಯತೀತವಾಗಿ ಎಲ್ಲ ಸಮುದಾಯದ 30 ಮಹಿಳಾ ಮಣಿಗಳಿಗೆ ನಾವು ಇವತ್ತು ಗೌರವವನ್ನು ಸಮರ್ಪಣೆ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಣ್ಣುಮಕ್ಕಳುಗಳು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಸ್ಫೂರ್ತಿದಾಯಕವಾಗಿರಬೇಕು, ಮಗದಷ್ಟು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದ್ದೇವೆ. ತಾವು ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ.